ದೆಹಲಿಯನ್ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಮಿಸೈಲ್ ಅಟ್ಯಾಕ್ ಮಾಡಿತ್ತು. ಪಂಜಾಬ್ನ ಸಿರ್ಸಾ ಬಳಿಯೇ ಕ್ಷಿಪಣಿಯನ್ನ ಧ್ವಂಸಗೊಳಿಸಲಾಗಿದೆ. ಪಾಕ್ನ ಫತೇಹ್-1 ಮಿಸೈಲ್ ಹೊಡೆದು ಹಾಕಿದೆ ಭಾರತ. ಪಾಕಿಸ್ತಾನದ ಖಂಡಾಂತರ ಕ್ಷಿಪಣಿ ಫತೇಹ್-1 ದೆಹಲಿಯನ್ನ ಟಾರ್ಗೆಟ್ ಮಾಡಿ ಪಾಕ್ ಈ ಮಿಸೈಲ್ ಅಟ್ಯಾಕ್ ಮಾಡಿತ್ತು. ಆದರೆ ಪಂಜಾಬ್ನ ಸಿರ್ಸಾ ಬಳಿಯೇ ಈ ಕ್ಷಿಪಣಿಯನ್ನ ಧ್ವಂಸ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ. ಫತೇಹ್ ಪಾಕಿಸ್ತಾನದ ಖಂಡಾಂತರ ಕ್ಷಿಪಣಿ ಫತೇಹ್-1 ಇದು ದೆಹಲಿಯನ್ನ ಟಾರ್ಗೆಟ್ ಮಾಡಿ ಲಾಂಚ್ ಮಾಡಿದಂತಹ ಒಂದು ಕ್ಷಿಪಣಿ. ಪಂಜಾಬ್ನ ಸಿರ್ಸಾ ಹತ್ರನೇ ಇದರ ಕಥೆಯನ್ನ ಮುಗಿಸಿದೆ ಭಾರತೀಯ ಸೇನೆ. ಪಾಕ್ನ ಫತೇಹ್-1 ಮಿಸೈಲ್ ಖಂಡಾಂತರ ಕ್ಷಿಪಣಿಯನ್ನ ನಾಶ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ. ಅದು ಪಂಜಾಬ್ನ ಸಿರ್ಸಾ ಹತ್ರನೇ ಹಿಂಗೆ ಬರ್ತಾ ಇದ್ದಂಗೆ ಟಪಾಕ್ ಅಂತ ಹೊಡೆದು ಮುಗಿಸ್ಬಿಟ್ಟಿದ್ದಾರೆ. ದೆಹಲಿಯನ್ನ ಟಾರ್ಗೆಟ್ ಮಾಡಿಕೊಂಡಿತ್ತು ಪಾಕಿಸ್ತಾನ್. ದೆಹಲಿಯನ್ನ ಟಾರ್ಗೆಟ್ ಮಾಡಿಕೊಂಡು ಫತೇಹ್-1 ಖಂಡಾಂತರ ಕ್ಷಿಪಣಿಯನ್ನ ಲಾಂಚ್ ಮಾಡಿತ್ತು. ಆದರೆ ಪಂಜಾಬ್ನ ಸಿರ್ಸಾ ಹತ್ರನೇ ಕ್ಷಿಪಣಿಯನ್ನ ಧ್ವಂಸ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ. ಇಂಥ ಎಷ್ಟೇ ಕ್ಷಿಪಣಿಗಳು ಬಂದರೂ ಕೂಡ ಭಾರತವನ್ನ ಪ್ರವೇಶ ಮಾಡೋದಿಲ್ಲ, ಭಾರತವನ್ನ ಅಲ್ಲಾಡಿಸೋದಕ್ಕೂ ಸಾಧ್ಯ ಇಲ್ಲ. ಕೌಂಟರ್ ಅಟ್ಯಾಕ್ ಅಲ್ಲಿ ಪಾಕಿಸ್ತಾನ್ ತಿಂದಿ ಚಿತ್ರಾನ್ನ ಉಡಿ ವಾಯುನೆಲೆಗಳನ್ನ ಧ್ವಂಸ ಮಾಡಿದೆ ಭಾರತ. ಪಾಕಿಸ್ತಾನದ 4 ವಾಯುನೆಲೆಗಳು. ಹಾಗೇನೆ ಎಲ್ಲೆಲ್ಲಿ ಇವರು ಭಂಡತನ ಪ್ರದರ್ಶನ ಮಾಡಿದ್ದಾರೆ ಅಲ್ಲಲ್ಲಿ ನುಗ್ಗಿ ಹೊಡೆಯುವಂತ ಕೆಲಸ ಭಾರತೀಯ ಸೇನೆಯಿಂದ ಆಗಿದೆ. ಆಪರೇಷನ್ ಸಿಂಧೂರ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ವಿರಮಿಸುವ ಪ್ರಶ್ನೆಯೇ ಇಲ್ಲ. ಎಲ್ಲೆಲ್ಲಿ ಪಾಕಿಸ್ತಾನ್ ತನ್ನ ಮೊಂಡು ಬುದ್ಧಿಯನ್ನ ಪ್ರದರ್ಶನ ಮಾಡುತ್ತೋ ಅಲ್ಲಲ್ಲಿ ಸಾರಿಯಾಗಿ ಏಟು ಕೊಡ್ತಾ ಇದೆ ಭಾರತ. ತಡ್ಕೊಳ್ಳೋದಕ್ಕೆ ಭಾರತ ಪಾಕಿಸ್ತಾನಕ್ಕೆ ಬಿಡ್ತಾ ಇಲ್ಲ. ಪಾಕಿಸ್ತಾನ್ ಸಾಕು ದಮ್ಮಯ್ಯ ಬಿಟ್ಟು ಬಿಡಿ ಅನ್ನುವಂತ ಪರಿಸ್ಥಿತಿಗೆ ಬಂದಿದೆ. ಈಗ ಮತ್ತೊಬ್ಬರ ಹತ್ರ ಸಾಲಕ್ಕೆ ಕೈ ಚಾಚಿದೆ. ಮಿತ್ರ ರಾಷ್ಟ್ರಗಳ ಹತ್ರ ಹೋಗಿ ಸಾಲ ಕುಡಿ ಅಂತ ಇದೆ. ದೆಹಲಿಯನ್ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನ್ ಮಿಸೈಲ್ ಅಟ್ಯಾಕ್ ಮಾಡಿತ್ತು. ಪಂಜಾಬ್ನ ಸಿರ್ಸಾ ಬಳಿಯೇ ಕ್ಷಿಪಣಿಯನ್ನ ಧ್ವಂಸಗೊಳಿಸಲಾಗಿದೆ. ಪಾಕ್ನ ಫತೇಹ್-1 ಮಿಸೈಲ್ ಹೊಡೆದು ಹಾಕಿದೆ ಭಾರತ. ಪಾಕಿಸ್ತಾನದ ಖಂಡಾಂತರ ಕ್ಷಿಪಣಿ ಫತೇಹ್-1 ದೆಹಲಿಯನ್ನ ಟಾರ್ಗೆಟ್ ಮಾಡಿ ಪಾಕ್ ಈ ಮಿಸೈಲ್ ಅಟ್ಯಾಕ್ ಮಾಡಿತ್ತು. ಆದರೆ ಪಂಜಾಬ್ನ ಸಿರ್ಸಾ ಬಳಿಯೇ ಈ ಕ್ಷಿಪಣಿಯನ್ನ ಧ್ವಂಸ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ. ಫತೇಹ್ ಪಾಕಿಸ್ತಾನದ ಖಂಡಾಂತರ ಕ್ಷಿಪಣಿ ಫತೇಹ್-1 ಇದು ದೆಹಲಿಯನ್ನ ಟಾರ್ಗೆಟ್ ಮಾಡಿ ಲಾಂಚ್ ಮಾಡಿದಂತಹ ಒಂದು ಕ್ಷಿಪಣಿ. ಪಂಜಾಬ್ನ ಸಿರ್ಸಾ ಹತ್ರನೇ ಇದರ ಕಥೆಯನ್ನ ಮುಗಿಸಿದೆ ಭಾರತೀಯ ಸೇನೆ. ಪಾಕ್ನ ಫತೇಹ್-1 ಮಿಸೈಲ್ ಖಂಡಾಂತರ ಕ್ಷಿಪಣಿಯನ್ನ ನಾಶ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ. ಅದು ಪಂಜಾಬ್ನ ಸಿರ್ಸಾ ಹತ್ರನೇ ಹಿಂಗೆ ಬರ್ತಾ ಇದ್ದಂಗೆ ಟಪಾಕ್ ಅಂತ ಹೊಡೆದು ಮುಗಿಸ್ಬಿಟ್ಟಿದ್ದಾರೆ. ದೆಹಲಿಯನ್ನ ಟಾರ್ಗೆಟ್ ಮಾಡಿಕೊಂಡಿತ್ತು ಪಾಕಿಸ್ತಾನ್. ದೆಹಲಿಯನ್ನ ಟಾರ್ಗೆಟ್ ಮಾಡಿಕೊಂಡು ಫತೇಹ್-1 ಖಂಡಾಂತರ ಕ್ಷಿಪಣಿಯನ್ನ ಲಾಂಚ್ ಮಾಡಿತ್ತು. ಆದರೆ ಪಂಜಾಬ್ನ ಸಿರ್ಸಾ ಹತ್ರನೇ ಕ್ಷಿಪಣಿಯನ್ನ ಧ್ವಂಸ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ. ಇಂಥ ಎಷ್ಟೇ ಕ್ಷಿಪಣಿಗಳು ಬಂದರೂ ಕೂಡ ಭಾರತವನ್ನ ಪ್ರವೇಶ ಮಾಡೋದಿಲ್ಲ, ಭಾರತವನ್ನ ಅಲ್ಲಾಡಿಸೋದಕ್ಕೂ ಸಾಧ್ಯ ಇಲ್ಲ. ಕೌಂಟರ್ ಅಟ್ಯಾಕ್ ಅಲ್ಲಿ ಪಾಕಿಸ್ತಾನ್ ತಿಂದಿ ಚಿತ್ರಾನ್ನ ಉಡಿ ವಾಯುನೆಲೆಗಳನ್ನ ಧ್ವಂಸ ಮಾಡಿದೆ ಭಾರತ. ಪಾಕಿಸ್ತಾನದ 4 ವಾಯುನೆಲೆಗಳು. ಹಾಗೇನೆ ಎಲ್ಲೆಲ್ಲಿ ಇವರು ಭಂಡತನ ಪ್ರದರ್ಶನ ಮಾಡಿದ್ದಾರೆ ಅಲ್ಲಲ್ಲಿ ನುಗ್ಗಿ ಹೊಡೆಯುವಂತ ಕೆಲಸ ಭಾರತೀಯ ಸೇನೆಯಿಂದ ಆಗಿದೆ. ಆಪರೇಷನ್ ಸಿಂಧೂರ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ವಿರಮಿಸುವ ಪ್ರಶ್ನೆಯೇ ಇಲ್ಲ. ಎಲ್ಲೆಲ್ಲಿ ಪಾಕಿಸ್ತಾನ್ ತನ್ನ ಮೊಂಡು ಬುದ್ಧಿಯನ್ನ ಪ್ರದರ್ಶನ ಮಾಡುತ್ತೋ ಅಲ್ಲಲ್ಲಿ ಸಾರಿಯಾಗಿ ಏಟು ಕೊಡ್ತಾ ಇದೆ ಭಾರತ. ತಡ್ಕೊಳ್ಳೋದಕ್ಕೆ ಭಾರತ ಪಾಕಿಸ್ತಾನಕ್ಕೆ ಬಿಡ್ತಾ ಇಲ್ಲ. ಪಾಕಿಸ್ತಾನ್ ಸಾಕು ದಮ್ಮಯ್ಯ ಬಿಟ್ಟು ಬಿಡಿ ಅನ್ನುವಂತ ಪರಿಸ್ಥಿತಿಗೆ ಬಂದಿದೆ. ಈಗ ಮತ್ತೊಬ್ಬರ ಹತ್ರ ಸಾಲಕ್ಕೆ ಕೈ ಚಾಚಿದೆ. ಮಿತ್ರ ರಾಷ್ಟ್ರಗಳ ಹತ್ರ ಹೋಗಿ ಸಾಲ ಕುಡಿ ಅಂತ ಇದೆ. ದೆಹಲಿಯನ್ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನ್ ಮಿಸೈಲ್ ಅಟ್ಯಾಕ್ ಮಾಡಿತ್ತು. ಪಂಜಾಬ್ನ ಸಿರ್ಸಾ ಬಳಿಯೇ ಕ್ಷಿಪಣಿಯನ್ನ ಧ್ವಂಸಗೊಳಿಸಲಾಗಿದೆ.
ಪಾಕ್ನ ಫತೇಹ್-1 ಮಿಸೈಲ್ ಹೊಡೆದು ಹಾಕಿದೆ ಭಾರತ. ಪಾಕಿಸ್ತಾನದ ಖಂಡಾಂತರ ಕ್ಷಿಪಣಿ ಫತೇಹ್-1 ದೆಹಲಿಯನ್ನ ಟಾರ್ಗೆಟ್ ಮಾಡಿ ಪಾಕ್ ಈ ಮಿಸೈಲ್ ಅಟ್ಯಾಕ್ ಮಾಡಿತ್ತು. ಆದರೆ ಪಂಜಾಬ್ನ ಸಿರ್ಸಾ ಬಳಿಯೇ ಈ ಕ್ಷಿಪಣಿಯನ್ನ ಧ್ವಂಸ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ. ಫತೇಹ್ ಪಾಕಿಸ್ತಾನದ ಖಂಡಾಂತರ ಕ್ಷಿಪಣಿ ಫತೇಹ್-1 ಇದು ದೆಹಲಿಯನ್ನ ಟಾರ್ಗೆಟ್ ಮಾಡಿ ಲಾಂಚ್ ಮಾಡಿದಂತಹ ಒಂದು ಕ್ಷಿಪಣಿ. ಪಂಜಾಬ್ನ ಸಿರ್ಸಾ ಹತ್ರನೇ ಇದರ ಕಥೆಯನ್ನ ಮುಗಿಸಿದೆ ಭಾರತೀಯ ಸೇನೆ. ಪಾಕ್ನ ಫತೇಹ್-1 ಮಿಸೈಲ್ ಖಂಡಾಂತರ ಕ್ಷಿಪಣಿಯನ್ನ ನಾಶ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ. ಅದು ಪಂಜಾಬ್ನ ಸಿರ್ಸಾ ಹತ್ರನೇ ಹಿಂಗೆ ಬರ್ತಾ ಇದ್ದಂಗೆ ಟಪಾಕ್ ಅಂತ ಹೊಡೆದು ಮುಗಿಸ್ಬಿಟ್ಟಿದ್ದಾರೆ. ದೆಹಲಿಯನ್ನ ಟಾರ್ಗೆಟ್ ಮಾಡಿಕೊಂಡಿತ್ತು ಪಾಕಿಸ್ತಾನ್. ದೆಹಲಿಯನ್ನ ಟಾರ್ಗೆಟ್ ಮಾಡಿಕೊಂಡು ಫತೇಹ್-1 ಖಂಡಾಂತರ ಕ್ಷಿಪಣಿಯನ್ನ ಲಾಂಚ್ ಮಾಡಿತ್ತು. ಆದರೆ ಪಂಜಾಬ್ನ ಸಿರ್ಸಾ ಹತ್ರನೇ ಕ್ಷಿಪಣಿಯನ್ನ ಧ್ವಂಸ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ. ಇಂಥ ಎಷ್ಟೇ ಕ್ಷಿಪಣಿಗಳು ಬಂದರೂ ಕೂಡ ಭಾರತವನ್ನ ಪ್ರವೇಶ ಮಾಡೋದಿಲ್ಲ, ಭಾರತವನ್ನ ಅಲ್ಲಾಡಿಸೋದಕ್ಕೂ ಸಾಧ್ಯ ಇಲ್ಲ. ಕೌಂಟರ್ ಅಟ್ಯಾಕ್ ಅಲ್ಲಿ ಪಾಕಿಸ್ತಾನ್ ತಿಂದೆ ಚಿತ್ರಾನ್ನ ಉಡಿ ವಾಯುನೆಲೆಗಳನ್ನ ಧ್ವಂಸ ಮಾಡಿದೆ ಭಾರತ. ಪಾಕಿಸ್ತಾನದ 4 ವಾಯುನೆಲೆಗಳು. ಹಾಗೇನೆ ಎಲ್ಲೆಲ್ಲಿ ಇವರು ಭಂಡತನ ಪ್ರದರ್ಶನ ಮಾಡಿದ್ದಾರೆ, ಅಲ್ಲಲ್ಲಿ ನುಗ್ಗಿ ಹೊಡೆಯುವಂತ ಕೆಲಸ ಭಾರತೀಯ ಸೇನೆಯಿಂದ ಆಗಿದೆ. ಆಪರೇಷನ್ ಸಿಂಧೂರ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ವಿರಮಿಸುವ ಪ್ರಶ್ನೆಯೇ ಇಲ್ಲ. ಎಲ್ಲೆಲ್ಲಿ ಪಾಕಿಸ್ತಾನ್ ತನ್ನ ಮಂಡು ಬುದ್ಧಿಯನ್ನ ಪ್ರದರ್ಶನ ಮಾಡುತ್ತೋ ಅಲ್ಲಲ್ಲಿ ಸರಿಯಾಗಿ ಏಟು ಕೊಡ್ತಾ ಇದೆ ಭಾರತ. ತಡ್ಕೊಳ್ಳೋದಕ್ಕೆ ಭಾರತ ಪಾಕಿಸ್ತಾನಕ್ಕೆ ಬಿಡ್ತಾ ಇಲ್ಲ. ಪಾಕಿಸ್ತಾನ್ ಸಾಕು ದಮ್ಮಯ್ಯ ಬಿಟ್ಟು ಬಿಡಿ ಅನ್ನುವಂತ ಪರಿಸ್ಥಿತಿಗೆ ಬಂದಿದೆ. ಈಗ ಮತ್ತೊಬ್ಬರ ಹತ್ರ ಸಾಲಕ್ಕೆ ಕೈ ಚಾಚಿದೆ. ಮಿತ್ರ ರಾಷ್ಟ್ರಗಳ ಹತ್ರ ಹೋಗಿ ಸಾಲ ಬಿಡಿ ಅಂತ ಇದೆ. ದೆಹಲಿಯನ್ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನ್ ಮಿಸೈಲ್ ಅಟ್ಯಾಕ್ ಮಾಡಿತ್ತು. ಪಂಜಾಬ್ನ ಸಿರ್ಸಾ ಬಳಿಯೇ ಕ್ಷಿಪಣಿಯನ್ನ ಧ್ವಂಸಗೊಳಿಸಲಾಗಿದೆ. ಪಾಕ್ನ ಫತೇಹ್-1 ಮಿಸೈಲ್ ಹೊಡೆದು ಹಾಕಿದೆ ಭಾರತ. ಪಾಕಿಸ್ತಾನದ ಖಂಡಾಂತರ ಕ್ಷಿಪಣಿ ಫತೇಹ್-1 ದೆಹಲಿಯನ್ನ ಟಾರ್ಗೆಟ್ ಮಾಡಿ ಪಾಕ್ ಈ ಮಿಸೈಲ್ ಅಟ್ಯಾಕ್ ಮಾಡಿತ್ತು. ಆದರೆ ಪಂಜಾಬ್ನ ಸಿರ್ಸಾ ಬಳಿಯೇ ಈ ಕ್ಷಿಪಣಿಯನ್ನ ಧ್ವಂಸ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ. ಫತೇಹ್ ಪಾಕಿಸ್ತಾನದ ಖಂಡಾಂತರ ಕ್ಷಿಪಣಿ ಫತೇಹ್-1 ಇದು ದೆಹಲಿಯನ್ನ ಟಾರ್ಗೆಟ್ ಮಾಡಿ ಲಾಂಚ್ ಮಾಡಿದಂತಹ ಒಂದು ಕ್ಷಿಪಣಿ. ಪಂಜಾಬ್ನ ಸಿರ್ಸಾ ಹತ್ರನೇ ಇದರ ಕಥೆಯನ್ನ ಮುಗಿಸಿದೆ ಭಾರತೀಯ ಸೇನೆ. ಪಾಕ್ನ ಫತೇಹ್-1 ಮಿಸೈಲ್ ಖಂಡಾಂತರ ಕ್ಷಿಪಣಿಯನ್ನ ನಾಶ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ. ಅದು ಪಂಜಾಬ್ನ ಸಿರ್ಸಾ ಹತ್ರನೇ ಹಿಂಗೆ ಬರ್ತಾ ಇದ್ದಂಗೆ ಟಪಾಕ್ ಅಂತ ಹೊಡೆದು ಮುಗಿಸ್ಬಿಟ್ಟಿದ್ದಾರೆ. ದೆಹಲಿಯನ್ನ ಟಾರ್ಗೆಟ್ ಮಾಡಿಕೊಂಡಿತ್ತು ಪಾಕಿಸ್ತಾನ್. ದೆಹಲಿಯನ್ನ ಟಾರ್ಗೆಟ್ ಮಾಡಿಕೊಂಡು ಫತೇಹ್-1 ಖಂಡಾಂತರ ಕ್ಷಿಪಣಿಯನ್ನ ಲಾಂಚ್ ಮಾಡಿತ್ತು. ಆದರೆ ಪಂಜಾಬ್ನ ಸಿರ್ಸಾ ಹತ್ರನೇ ಕ್ಷಿಪಣಿಯನ್ನ ಧ್ವಂಸ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ. ಇಂಥ ಎಷ್ಟೇ ಕ್ಷಿಪಣಿಗಳು ಬಂದರೂ ಕೂಡ ಭಾರತವನ್ನ ಪ್ರವೇಶ ಮಾಡೋದಿಲ್ಲ, ಭಾರತವನ್ನ ಅಲ್ಲಾಡಿಸೋದಕ್ಕೂ ಸಾಧ್ಯ ಇಲ್ಲ. ಕೌಂಟರ್ ಅಟ್ಯಾಕ್ ಅಲ್ಲಿ ಪಾಕಿಸ್ತಾನ್ ತಿಂದೆ ಚಿತ್ರಾನ್ನ ಉಡಿ ವಾಯುನೆಲೆಗಳನ್ನ ಧ್ವಂಸ ಮಾಡಿದೆ ಭಾರತ. ಪಾಕಿಸ್ತಾನದ 4 ವಾಯುನೆಲೆಗಳು. ಹಾಗೇನೆ ಎಲ್ಲೆಲ್ಲಿ ಇವರು ಭಂಡತನ ಪ್ರದರ್ಶನ ಮಾಡಿದ್ದಾರೆ, ಅಲ್ಲಲ್ಲಿ ನುಗ್ಗಿ ಹೊಡೆಯುವಂತ ಕೆಲಸ ಭಾರತೀಯ ಸೇನೆಯಿಂದ ಆಗಿದೆ. ಆಪರೇಷನ್ ಸಿಂಧೂರ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ವಿರಮಿಸುವ ಪ್ರಶ್ನೆಯೇ ಇಲ್ಲ. ಎಲ್ಲೆಲ್ಲಿ ಪಾಕಿಸ್ತಾನ್ ತನ್ನ ಮಂಡು ಬುದ್ಧಿಯನ್ನ ಪ್ರದರ್ಶನ ಮಾಡುತ್ತೋ ಅಲ್ಲಲ್ಲಿ ಸರಿಯಾಗಿ ಏಟು ಕೊಡ್ತಾ ಇದೆ ಭಾರತ. ತಡ್ಕೊಳ್ಳೋದಕ್ಕೆ ಭಾರತ ಪಾಕಿಸ್ತಾನಕ್ಕೆ ಬಿಡ್ತಾ ಇಲ್ಲ. ಪಾಕಿಸ್ತಾನ್ ಸಾಕು